ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಹುಣಸೇಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಡವರ ಬಂಧು ದೀನದಲಿತರ ಆಶಾಕಿರಣ ಹುಣಸೇಹಳ್ಳಿ ಎಚ್ಪಿ ಶ್ರೀಧರ್ ಅವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಶುಭ ಕೋರಿದ ಶಿವು ಚಂಗಾವರ, ಪ್ರಧಾನ ಕಾರ್ಯದರ್ಶಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಹಾಗೂ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಜುಂಜಯ್ಯ, ಮುಖಂಡ ಲಕ್ಷ್ಮೀರಾಜು, ಪದ್ದಣ್ಣ, ಶಿಕ್ಷಣ ಪ್ರೇಮಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಭೋಜಣ್ಣ, ಪಿಎಸ್ಇಎಸ್ ನಿರ್ದೇಶಕರು ವಿಶ್ವನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀರಾಜ್, ಪಂಚಾಯಿತಿ ಸದಸ್ಯರು ಕವಿತಾ ನಾಗರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕರಿಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹುಣಸೇಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಈ ಭಾಗದ ಒಂದು ಬಡವರ ಒಂದು ಧ್ವನಿ ಅಂತಲೂ ಹೇಳ್ಬೋದು. ಏಕೆಂದರೆ ಶಶಿಧರಣ್ಣವರು ಅಂದರೆ ಒಂಥರ ಬಡವ್ರ ಪರ ಅನ್ನೋ ಥರ. ಅವರು ಲಾಸ್ಟ್ ಟೈಮ್ ಒಂದು ಸತಿ ಬರ್ತ್ಡೇ ಮಾಡಿದಾಗ ನೋಡಿದೆ ಅವ್ರು ಏನು ಅಂತನ. ಅವ್ರಿಗೆ ಭಾಳನ ಬಡವ್ರ ಬಗ್ಗೆ ಒಳ್ಳೆ ಆಸಕ್ತಿ ಇದೆ. ಆಮೇಲೆ ಈ ಏನು ನಮ್ಮ ಶಿರಾದ ಪಶ್ಚಿಮ ಘಟ್ಟಗಳ ಒಂದು ಭಗೀರಥ ಅಂದ್ರೂ ತಪ್ಪಾಗಲಾರ್ದು. ಅವ್ರದ್ದು ಇವತ್ತು 71ನೇ ಹುಟ್ಟುಹಬ್ಬ ಇದೆ. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏಕೆಂದರೆ ಈ ಭಾಗದಾಗೆ ಶಶಿಯಣ್ಣ ಅಂದರೆ ಇಡೀ ನಮ್ಮ ಹೋಬಳಿನಲ್ಲೇ, ಗೌಡಗೆರೆ ಹೋಬಳಿನಲ್ಲೇ ಶಶಿಯಣ್ಣ ಅಂದರೆ ಒಬ್ಬ ಬಡವರ ಆಶಾಕಿರಣ, ಬಡವರ ಬಂಧು. ಹಾಗೆ ಎಲ್ಲ ಥರದ ಯಾವುದೇ ಜಾತಿ ವರ್ಗ ಯಾವುದೇ ಇರಲಿ ಅವರವೆಲ್ಲ ಧ್ವನಿಯಾಗಿ ಇವತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಒಬ್ಬ ಉನ್ನತ ಮಟ್ಟದ ಒಬ್ಬ ರಾಜಕಾರಣಿ ಅಂತ ಅಂದ್ರೂ ತಪ್ಪಾಗಲಾರ್ದು. ಏಕೆಂದರೆ ಅವರು ಯಾವತ್ತೂ ಮಾತು ಕಮ್ಮಿ, ಅವ್ರದ್ದು ಕೆಲಸ ಜಾಸ್ತಿ. ಇವತ್ತು ಈ ಭಾಗಕ್ಕೆ ಏನಾದರೂ ನೀರಾವರಿ ಆಗೈತೆ ಅಂದರೆ ಇದು ಕಾರಣ ನಮ್ಮ ಜಯಚಂದ್ರ ಸಾಹೇಬ್ರ ಜೊತೆಗೆ ನಮ್ಮ ಶಶಿಯಣ್ಣನೂ ಕಾರಣ. ಏಕೆಂದರೆ ಅವರ ಒಂದು ಹೋರಾಟದ ಫಲ ಇವತ್ತು ಈ ಭಾಗಕ್ಕೆ ನಮ್ಮ ಏನು ಗೌಡಗೆರೆ ಹೋಬಳಿಗೆ ನೀರಾವರಿ ಸೌಲಭ್ಯ ಇಷ್ಟವಷ್ಟು ಐತೆ ಅಂದರೆ ಅದು ಕಾರಣ ನಮ್ಮ ಶಶಿಧರ್ ಅಣ್ಣವರು. ಏಕೆಂದರೆ ಅವ್ರಿಗೆ ಜಯಚಂದ್ರ ಸಾಹೇಬ್ರಿಗೆ ಒತ್ತಾಯ ಮಾಡಿ ಇವತ್ತು ಒಂದು ನೀರಾವರಿ ಇರ್ಬೋದು, ಈ ಬಡವ್ರ ಬಗ್ಗೆ ಯಾವ್ದಾರ ಬಡವರು ಕಷ್ಟ ಸುಖಗಳಿಗಿರ್ಬೋದು ಸ್ಪಂದಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದೆಲ್ಲರೂ ಈ ಜನಗಳನ್ನ ಇಷ್ಟು ಜನ ಸಂಪಾದನೆ ಮಾಡೋರು ಅಂದರೆ ನಮಗೆ ನಿಜವಾಗೂ ಹೇಳಕ್ಕೆ ಪದಗಳೇ ಸಿಗಲ್ಲ. ಅಂಥ ವ್ಯಕ್ತಿತ್ವದ ನಮ್ಮ ಶಶಿಧರ್ ಅಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬ. ಅವರು ಇನ್ನೂ ನೂರಾರು ವರ್ಷ ಅವರು ಚೆನ್ನಾಗಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನನ್ನ ಸ್ನೇಹಿತರಾದ ಚಂಗಾವರ ಶಿವ ಅವರೇ ಹಾಗೂ ಲಕ್ಷ್ಮೀರಾಜ್ ಅವರೇ, ನಮ್ಮ 2 ಪಂಚಾಯಿತಿಯ ಹುಣಸೇಹಳ್ಳಿ ಪಂಚಾಯಿತಿಯ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ರೇಖಮ್ಮನವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನ ನನ್ನ 70ನೇ ಹುಟ್ಟುಹಬ್ಬವನ್ನು ಇಡೀ ನನ್ನ ಸ್ನೇಹಿತರು ಸೇರ್ಕೊಂಡು ನನಗೆ ಇಷ್ಟ ಇಲ್ಲದಿದ್ರು ಕೂಡ ಅವರೇನೆ ಒತ್ತಾಯಪೂರ್ವಕವಾಗಿ ಮಾಡಲೇಬೇಕು ಅಂತಂದು ನನಗೆ 70ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿದರು. ನನಗೆ ತುಂಬ ಸಂತೋಷ ಆಯಿತು. ಆದಾಗ್ಯೂ ಈಗ 71ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೆ ಹಾರೈಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಸ್ನೇಹಿತರು ಬೆಳಗ್ಗೆಯಿಂದಲೂ ಬಂದು ಸುಮಾರು ಜನ ನನಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯವೆಲ್ಲ ಕೊಡಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜನ್ಮದಿನದ ಶುಭಾಶಯಗಳು ಶಶಿಧರ್ ಅಣ್ಣವರಿಗೆ. ಈ ದಿನ ಒಂದು ವಿಶೇಷವಾದ ದಿನ ಅಂತ ನಾವು ಅಭಿಮಾನಿಗಳು ಅಂದ್ಕೊಂಡಿದ್ವಿ. ಯಾಕಂದ್ರೆ ಅವ್ರು ಎಂದು ಬರ್ತ್ಡೇ ಮಾಡ್ರಿ, ನನಗೊಂದು ಸಂಭ್ರಮದ ದಿನ ಕೊಡ್ರಿ ಅಂತ ಎಂದು ಕೇಳಿದ್ರಲ್ಲ, ನಾವು ಒತ್ತಾಯಪೂರ್ವಕವಾಗಿ ಇಲ್ಲ ನಿಮ್ದೊಂದು ಜನ್ಮ ಸಾರ್ಥಕವಾಗಲಿ, ಈ ಒಂದು ಇಡೀ ಜೀವಕ್ಕೆ ಒಂದು ಆಶಾಕಿರಣವಾಗಲಿ ಅಂತ ನಾವು ಅವ್ರನ್ನ ಒಂದು ಬರ್ತ್ಡೇ ಮಾಡಿದ್ವಿ. ಈ ಸರಿನ ಅವ್ರು ಕೇಳಲಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಅಂದ್ಕೊಂಡಿದ್ದು ನಾನು. ಯಾಕಂದ್ರೆ ಅವ್ರೆಂದು ಅದನ್ನ ವಿಚಾರ ಎತ್ತಿದ್ದಾರಲ್ಲ, ನಾವೇ ನೋಡಿದಾಗ ನಾವೆಲ್ಲ ಡೇಟ್ ಕಲೆಕ್ಟ್ ಮಾಡಿ ನಮ್ಮ ಹಿತೈಷಿಗಳಿಗೆ ಮಾತ್ರ ಹೇಳಿದಾಗ ಶಿವಣ್ಣವರು ಇಲ್ಲ ನಾನೊಂದು ಕೇಕ್ ತಂದು ಅವ್ರು ಬರ್ತ್ಡೇ ಮಾಡಲೇಬೇಕು ಅಂತ ಒಂದು ಹಠ ತೊಟ್ಟಾಗ ಅವ್ರು ಇಲ್ಲ ಬೇಡ, ನಾನು ಎಲ್ಲಿಗೂ ಹೊರಗಡೆ ಬಂದು ಮಾಡಲ್ಲ, ನಾನು ನಮ್ಮನೆಗೆ ಬೇಕಾದ್ರೆ ಬಂದವರು ವಿಶ್ ಮಾಡಿ ಹೋಗಲಿ, ನಾನು ಹೊರಗಡೆ ಬರಲ್ಲ ಅಂತ ಹೇಳಿದಾಗ ಅವ್ರು ಇಲ್ಲೇ ಬರ್ತ್ಡೇ ಮಾಡಿದ್ವಿ. ಎಲ್ಲ ನೀರಾವರಿ ಹೋರಾಟಕ್ಕೆ ಈ ಎಲ್ಲ ಬ್ಯಾರೇಜ್ಗಳಾಗಕ್ಕೆ
ಮೂಲ ಕಾರಣ ಅವರೇನೆ. ಈಗ ಮತ್ತೆ ಹೊರಗೆ ನೀರು ಬರೋದು ನಿಂತ್ಕೊಂಡಿತ್ತು, ಅದನ್ನು ಮತ್ತೆ ಒತ್ತಡ ಏರಿ ಈಗ ಮತ್ತೆ ನೀರು ಬರೋಂಗೆ ಮಾಡವ್ರೆ. ಅದಾಗಿ 2 ಬ್ಯಾರೇಜ್ನ ತುಂಬಿಸೋ ಜವಾಬ್ದಾರಿ ಸಂಪೂರ್ಣ ಅವ್ರ ಮೇಲೆ ಇದೆ. ಯಾಕಂದರೆ ಎಲ್ಲ ಬಡ ರೈತರೇ ಇರೋದಿಲ್ಲಿ. ಈಗ ಬಡವರಿಗೆ ಜೀವನಾಡಿ ನಮ್ಮ ಶಶಿಯಣ್ಣವರೇ ಅಂದ್ಕೊಂಡಿದ್ದೀನಿ. ಇವ್ರಿಗೆ ಭರವಸೆನ ಟಿ.ಬಿ. ಜಯಚಂದ್ರ ಅವ್ರು ಕೊಟ್ಟವ್ರೆ, ನಾನು ತುಂಬಿಸ್ತೀನಿ ಅಂತ. ಅವರು ಈಗ ಮಾತು ನಡೆಸ್ಕೊಡ್ತಾರೆ ಅಂತ ನಾನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.